ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ದೀರಿ ನೀವೆಲ್ಲರೂ? ಹಾಯ್ ಫ್ರೆಂಡ್ಸ್, ನಾವು ಇಲ್ಲಿ ಒಂದು ಡ್ಯಾನ್ಸ್ ಮಾಡಲಿಕ್ಕೆ ಬಂದಿದ್ದೇವೆ. ಹಾಗೆ ನಾವು ಮನೆಯಿಂದ ಹೊರಡಾಗಲಿ ವಿಡಿಯೋ ಮಾಡುವ ಅಂತ ಹೇಳುವಾಗ ನಮಗೆ ಟೈಮ್ ಸಿಗಲಿಲ್ಲ. ಅಂದರೆ ಬಂದು ರೀಚ್ ಆಗಬೇಕಲ್ಲ. ನೋಡಿ, ಆಲ್ರೆಡಿ ತುಂಬ ಲಾಂಗ್ ಬಂದದ್ದು. ನಾವೇನು ಅನಿಸಿದ್ದು ಅಂದರೆ ಲಾಂಗ್ ಬಂದ ತಕ್ಷಣ ಇಲ್ಲಿ ಕತ್ತಲಾಗಿ ಬಿಟ್ಟಿತ್ತು. ಈಗ ಸ್ವಲ್ಪ ಬೇಗ ಕತ್ತಲಾಗ್ತದಲ್ಲ. ಹಾಗೆ ಮಕ್ಕಳ ರೀಲ್ಸ್ ಕೂಡ ಇತ್ತು, ನಮ್ಮದು ಕೂಡ ಇತ್ತು. ನಾವು ಮನೆಯಿಂದ ಬೇಗ ಹೊರಡಿದ್ದೇವೆ ಮತ್ತು ತುಂಬ ಲಾಂಗ್ ಬಂದಿದ್ದೇವೆ. ಇದು ತುಂಬ ದೂರ ಉಂಟು. ಅಂದರೆ ನಾವು ಬೇರೆ ಬೇರೆ ಪ್ಲೇಸಿಗೆ ಹೋಗ್ತೇವಲ್ಲ, ನಮಗೆ ಅಂದರೆ ಒಳ್ಳೊಳ್ಳೆ ಸೀನರಿ ಬೇಕು, ಬ್ಯಾಕ್ ಸೀನರಿ ಎಲ್ಲ. ಹಾಗೆ ನಾವು ಹೊರಟದ್ದು ಅಂದರೆ ನಾವು ಅಷ್ಟು ಲಾಂಗ್ ಬಂದ ಕಾರಣ ನಮಗೆ ಇದು ಈಗ ಕತ್ತಲಾಯಿತು. ನೋಡಿ, 2 ರೀಲ್ಸ್ ಎಲ್ಲ ಮಾಡಿ ಆಯಿತು. ಆಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ, ಕತ್ತಲಾಯ್ತಲ್ಲ. ಹಾಗೆ ವಿಡಿಯೋ ಈಗ ಅಷ್ಟು ಕ್ಲೀನ್ ಬರಲಿಕ್ಕಿಲ್ಲ. ಆದರೂ ಕೂಡ ನಾವು ವಿಡಿಯೋ ಮಾಡ್ತಾ ಇದ್ದೇವೆ. ತುಂಬ ಲಾಂಗ್ ಬಂದರೂ ಕೂಡ ಈಗ ಕತ್ತಲೆ ಬೇಗ ಆಗುದಲ್ಲ ರೀ? 6:30ವರೆಗೂ ಕತ್ತಲೆ ಆಗ್ತದೆ, ಬೇಗ ಹಾಗೆ. ಮತ್ತೆ ಈಗ ಹೋಗುವಾಗ ನಂಗೆ ಆರೆಂಜ್ ಆರೆಂಜ್ ಆಗ ತಂದಿಟ್ಟಿದ್ದೇನಲ್ಲ, 3 ಟೇಸ್ಟಿಗೆ ತಂದಿಟ್ಟಿದ್ದೇನಲ್ಲ. ಹೇಗೆ ಹುಳಿ ಉಂಟು ನೋಡ್ಲಿಕ್ಕೆ? ಅದು 2 ಆರೆಂಜ್ ಒಂದು ಮುಸುಮಿ ತಂದಿರಿ. ಹೌದು, ನಾನು ಹೇಗೆ ಉಂಟು ಟೇಸ್ಟಿಗೆ ತಂದದ್ದು? ಸೀದ್ರೆ ಮಾತ್ರ ಖಾಲಿ ಆಯ್ತು. 3 ಕಾಲಿದೆ ಇದೆ. ಯಾವ್ದು? ನಾನೇ ಒಬ್ಬಳೆ 3 ಮಧ್ಯಾಹ್ನ ತಂದಷ್ಟೇ ನಾನು. ಅಲ್ಲ, ಇದು ಫಸ್ಟ್ ಟೈಮ್ ತಿನ್ನುದು 3 ಅವಳು. ಇಲ್ಲ ಇಲ್ಲ ಇಲ್ಲ, ಎಲ್ಲಿ 3 ತಿಂದಿ ನೀನು? ಏನ ಯಾಕೆ ಕೊಟ್ಟಿಲ್ಲ? ಯಾಕೆ ಅವಳಿಗೆ ಬೇಡ ಇರ್ತದೆ. 3 ತಿಂದಿಯಾ? ಹಾಗಾದ್ರೆ ವೆರಿ ಗುಡ್. ಹಾಗೆ ಹೋಗುವಾಗ ತೆಗಿಯುವಲ್ಲ ನಾವು. ಇನ್ನು ನಮಗೆ ಸ್ವಲ್ಪ ಪರ್ಚೇಸಿಂಗ್ ಕೂಡ ಉಂಟು. ಅಂದ್ರೆ ಆಲ್ರೆಡಿ ಫ್ರೂಟ್ಸ್ ಎಲ್ಲ ತಂದಿದ್ದಾರೆ. ಇಂಥ ಪೇರಳೆ, ಬಾಳೆಹಣ್ಣು, ಇದು ಟೇಸ್ಟ್ ತಂದದ್ದು. ಹುಳಿ ಉಂಟ, ಸಿಹಿ ಉಂಟು ನೋಡ್ಲಿಕ್ಕೆ. ಇದು 3 ಸಹ ಸಿಹಿ ಉಂಟು ಅಂದ್ರೆ 3 ಸಹ ಒಟ್ಟಿ ತಿಂದು ಬಿಟ್ಲು. ಆಯ್ತು, ಒಂದು ಇಂತರ್ಗು ಅಲ್ಲಿಂದಲೇ. ಯಾಕಂದ್ರೆ ನಮ್ಮ ಟೆಸ್ಟ್ ಮಾಡ್ಬೇಕಲ್ಲ, ಮತ್ತೆ ಹುಳಿ ಇದ್ರೆ ಸುಮ್ನೆ ವೇಸ್ಟ್ ಆಗ್ತದೆ. ಅದು ಜ್ಯೂಸ್ ಮಾಡಿದ್ರು ಕೂಡ ಎಷ್ಟು ಸಕ್ಕರೆ ಹಾಕಿದ್ರು ಕೂಡ ಅಷ್ಟೇ ಮತ್ತೆ ಒಳ್ಳೆ ಆಗುದಿಲ್ಲ. ಅದಕ್ಕೆ ಅವ್ರ ಒಮ್ಮೆ ಟೆಸ್ಟಿಗೆ ಒಂದು ತಂದದ್ದು ಏನಾಗಿರ್ಬೋದು. ಇಲ್ಲದ್ರೆ ನಾನು ಸ್ವಲ್ಪ ಹೇಳ್ತೇನೆ, ಬೇಡ ತರಬೇಡಿ ಹಾಗೆ ಅಂತೇಳಿ. ಅದಕ್ಕೆ ಈಗ ಹೌದು, ಜ್ಯೂಸ್ ಕುಡಿಲಿಕ್ಕೆ ಆಮೇಲೆ ಕಬ್ಬಿನ ಜ್ಯೂಸ್ ಕುಡಿಬೇಕು. ಆಮೇಲೆ ಹೊರಡುದಿಲ್ಲ. ಹಸ್ಬೆಂಡ್ ಹೇಳಿದ್ರು ಇಲ್ಲಿ ಕಬ್ಬಿನ ಜ್ಯೂಸ್ ಎಲ್ಲ ಒಳ್ಳೆ ಇರ್ತದೆ ಅಂತೇಳಿ. ಹಾಗೆ ಅಲ್ಲಿ ಹೋಗುವ ಅಂತ ಹೇಳಿದರು. ಸ್ನ್ಯಾಕ್ಸ್ ಕೂಡ ಇದೆ. ಸೊ ಇಲ್ಲಿಗೆ ಬಂದಿದ್ದೇವೆ. ಹಾಗೂ ನಮಗೆ ಎಲ್ಲರಿಗೂ ಕೂಡ ಜೋರು ಹಸಿವಾಗಿತ್ತು. ನೀರುಳ್ಳಿ ಬಜೆ, ವಡಪಾವು, ಪಾವ್ ಭಾಜಿ ಅದನ್ನೆಲ್ಲ ತಗೊಂಡೆವು. ಆದರೂ ತುಂಬ ಟೇಸ್ಟ್ ಇತ್ತು ಮಾತ್ರ. ನಮಗೆ ಸಹ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ತಿಂದು. ಮಕ್ಕಳು ಐಸ್ ಕ್ರೀಮ್ ಕೂಡ ತಿಂದರು. ಹಸ್ಬೆಂಡ್ ಕಬ್ಬಿನ ಜ್ಯೂಸ್ ತೆಗೆದ್ರು. ನಾನು ಬೇಡ ಹೇಳಿದೆ ಕಬ್ಬಿನ ಜ್ಯೂಸು, ಏನೋ ನನಗೆ ಬೇಡ ಅಂತಾಯಿತು. ಆಮೇಲೆ ಅಲ್ಲಿ ಅವರು ಹೇಳಿದರು, ಮೇಡಮ್ ಆರೆಂಜ್ ಜ್ಯೂಸ್ ಕೂಡ ಉಂಟು ಅಂತ. ಆರೆಂಜ್ ಜ್ಯೂಸ್ ನನಗೆ ತುಂಬ ಇಷ್ಟ. ಹಾಗೆ ನಾನು ಆರೆಂಜ್ ಜ್ಯೂಸ್ ಕುಡಿದೆ. ಡ್ಯಾನ್ಸ್ ಮಾಡಿ ತುಂಬ ಖುಷಿಯಾಯಿತು ನಮಗೆ. ಹೆಚ್ಚಿನವರು ಈಗಲೂ ಕೂಡ ನಮ್ಮ ID ಕೇಳ್ತಿದ್ದಾರೆ. ಅವರಿಗೆ ಪಾಪ ಈಗಲೂ ಕೂಡ ID ಗೊತ್ತಿಲ್ಲ. ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇನ್ಸ್ಟಾಗ್ರಾಮ್ ID, ಫೇಸ್ಬುಕ್ ಐಡಿಯನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಚೆಕ್ ಮಾಡಿ. ಓಕೆ. ಅವಳಿಗೆ ಜ್ಯೂಸ್ ಬೇಡ ಅಂತ ಇಬ್ಬರಿಗೆ ಸಹ. ಈಗ ಬಂದ ಮೇಲೆ ಕುಡಿತಾರೆ. ಬೇಡವಾ? ಇಲ್ಲ, ಆರೆಂಜ್ ಜ್ಯೂಸ್. ನಾವು ಆರೆಂಜ್ ಜ್ಯೂಸ್ ತಗೊಂಡು ಆರೆಂಜ್ ಜ್ಯೂಸ್. ಚಿಕ್ಕದು ಬಿಲ್ಡಿಂಗ್ ಅಂತ ಅಲ್ಲಿ ಹೋಗುವ ಅಂತ ಹೇಳ್ತಿದ್ದಾಳೆ ಚಿನ್ನು. ವಾಪಸ್ ತಿನ್ಲಿಕ್ಕೆ ತಿಂದಾಯ್ತು. ನಾನೇನು ತಿನ್ಲಿಲ್ಲ. ಒಂದು ನೀರುಳ್ಳಿ ಬಜ್ಜಿ, ಪಾವ್ ಭಾಜಿ ತಿಂದಿದ್ದಾರೆ, ವಡಪಾವ್ ತಿಂದಿದ್ದಾರೆ, ಐಸ್ ಕ್ರೀಮ್ ತಿಂದಿದ್ದಾರೆ, ಜ್ಯೂಸ್ ಕುಡಿದಿದ್ದಾರೆ. ಅದು ಅರ್ಧ ಎಲ್ಲ ಹೋಗಿ ಹೊಟ್ಟೆಗೆ ಹೋಗುದೇ. ಅದು ಎಂತ ಇದ್ರು ಕೂಡ ಅರ್ಧ ತಿಂದಿದ್ದಲ್ಲ, ಹೊಟ್ಟೆಗೆ ಹೋಗುದ ಅಂತ ಅಷ್ಟೇ ಅರ್ಥವಾಗುತ್ತಿಲ್ಲ. ಬಾಯ್ ಗೆಳೆಯರೇ, ಇನ್ನು ನಾವು ಸ್ವಲ್ಪ ಹೊತ್ತಲ್ಲಿ ಹೋಗ್ತೇವೆ, ಮನೆಗೆ ಮುಟ್ತೇವೆ. ಮನೆಗೆ 5 ನಿಮಿಷದಲ್ಲಿ, ಕೇವಲ 5 ಅರ್ಧ ಗಂಟೆ ಸಾಧ್ಯ ಉಂಟು. ಅದನ್ನು 5 ನಿಮಿಷದಲ್ಲಿ ಮುಟ್ತೇವೆ. ಅದು 5 ನಿಮಿಷದಲ್ಲಿ ಮುಟ್ತೇವೆ. ಓಕೆ ಗೆಳೆಯರೇ, ಬಾಯ್ ಗೆಳೆಯರೇ. ಇವತ್ತು ಬೆಳಿಗ್ಗೆ ಕಿಚನ್ ರೂಮಿಗೆ ಬಂದಿದ್ದೇನೆ. ಎಂತ ಗೊತ್ತುಂಟ, ಒಂದು ರೆಸಿಪಿ ಮಾಡುವ ಅಂತೇಳಿ. ನಿಮ್ಮೆಲ್ಲರಿಗೂ ಕೂಡ ಈ ರೆಸಿಪಿ ತುಂಬ ಇಷ್ಟ ಆಗ್ತದೆ. ಹಾಗೂ ತುಂಬ ಸಿಂಪಲ್ ಮಾಡೋದು ಹಾಗೂ ಕಡಿಮೆ ಸಮಯದಲ್ಲಿ ಆಗುವಂಥ ಈ ರೆಸಿಪಿ ರಾಜಾ ಸ್ಪೆಷಲ್.
ಮಂಜುನಾಥ್ ಅಂತೇಳಿ ನಮ್ಮ ಒಬ್ಬರು ನನಗೆ ರಿಕ್ವೆಸ್ಟ್ ಮಾಡಿದರು, ಒಂದು ಹಳೆ ವಿಡಿಯೋಕ್ಕೆ ರಿಕ್ವೆಸ್ಟ್ ಮಾಡಿದ್ದಾರೆ. ಪಾಪ ತುಂಬ ಸಮಯ ಆಯಿತು ಅವರಿಗೆ ಹೇಳಿ, ಮೇಡಮ್ ಒಂದು ರಾಜಾ ಸ್ಪೆಷಲ್ ಇದರ ಒಂದು ರೆಸಿಪಿ ಮಾಡಿ, ತುಂಬ ಸಿಂಪಲ್ ಹಾಗೂ ಕಡಿಮೆ ಸಮಯದಲ್ಲಿ ಆಗುವಂಥ ರೆಸಿಪಿ, ಜಾಸ್ತಿ ಇದಕ್ಕೆ ಎಣ್ಣೆ ಬಳಕೆ ಕೂಡ ಇಲ್ಲ, ಎಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಎಸ್ಪೆಷಲಿ ಇದು ಗಂಡಸರಿಗೆ ತುಂಬ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಮಂಜುನಾಥ್ ಅಂತೇಳಿ ನನಗೆ ಒಂದು ಮುದ್ದಾದ ಕಮೆಂಟ್ ಹಾಕಿದ್ದಾರೆ ನನ್ನ ಹಳೆ ವಿಡಿಯೋಕ್ಕೆ. ಅವರು ಹೇಳಿದರು, ಮೇಡಮ್ ನೀವು ಒಂದು ಪ್ಲೀಸ್ ಒಂದು ನಮಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದರು. ಅದಕ್ಕೆ ನಾನು ರಿಪ್ಲೈ ಹಾಕಿದ್ದೆ, ಏನು ಹೆಲ್ಪ್ ಮಾಡಬೇಕಂತೇಳಿ. ಅದಕ್ಕೆ ಅವರು ಹೇಳಿದರು, ಮೇಡಮ್ ಒಂದು ರಾಜಾ ಸ್ಪೆಷಲ್ ಇದರ ಒಂದು ರೆಸಿಪಿಯನ್ನು ನನಗೋಸ್ಕರ ಮಾಡಿ ತೋರಿಸಿ ಅಂತ ಹೇಳಿದರು. ತುಂಬ ಥ್ಯಾಂಕ್ ಯು ಮಂಜುನಾಥ್ ಅವರೇ, ನಿಮಗೋಸ್ಕರ ಅಂತೇಳಿ ನಾನು ಮಾಡಿ ತೋರಿಸ್ತೇನೆ. ಹಾಗೂ ನನ್ನೆಲ್ಲ ಜನತೆಗೂ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸಿಗೂ ಕೂಡ ಇದರಿಂದ ಹೆಲ್ಪ್ ಆಗಲಿ ಅಂತೇಳಿ ಇವತ್ತು ಒಂದು ಸ್ಪೆಷಲ್ ಆಗಿ ನಾನು ರಾಜಾ ಸ್ಪೆಷಲ್ ಇದರ ರೆಸಿಪಿಯನ್ನು ಮಾಡಿ ತೋರಿಸ್ತಿದ್ದೇನೆ. ಸೊ ಇದು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ತುಂಬ ಸಿಂಪಲ್ ಹಾಗೂ ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ. ಇನ್ಯಾಕೆ ತಡ, ಈ ರೆಸಿಪಿಯನ್ನು ನಿಮಗೋಸ್ಕರ ಮಾಡಿ ತೋರಿಸ್ತಿದ್ದೇವೆ. ಓಕೆ, ಬನ್ನಿ ಫ್ರೆಂಡ್ಸ್. ಇದು ನೀವು ನೋಡಿರ್ಬೋದು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ, ಇದು ಕಟ್ಟಿಂಗ್ ಮಾಡುವ ಗ್ರೆನೈಟ್ ನೋಡಿ. ಇದರಲ್ಲೆಲ್ಲ ನಾವು ಕಟ್ಟಿಂಗ್ ಮಾಡ್ತಿದ್ದೇವೆ, ತುಂಬ ಒಳ್ಳೆಯದಾಗ್ತದೆ ಇದರಲ್ಲಿ. ಇನ್ನು ಸ್ಟಾರ್ಟ್ ಮಾಡ್ತೇನೆ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: 2 ನೀರುಳ್ಳಿ, 1 ಟೊಮೆಟೊ ಸಣ್ಣಗೆ ಕಟ್ ಮಾಡಬೇಕು. ಮುಖ್ಯವಾಗಿ ಬೇಕಾಗಿರುವುದು ನೆಲಕಡಲೆ ಅಂದರೆ ಶೇಂಗಾ ಬೀಜ. ಇದು ಹಸಿ ನೆಲಕಡಲೆ ಬೀಜ. ನಿಮಗೆ ಬೇಕಿದ್ರೆ ಫ್ರೈ ಮಾಡಿದ ನೆಲಕಡಲೆ ತೆಗೆದುಕೊಳ್ಬೋದು. ಓಕೆ, ಇದು ಹಸಿ ನೆಲಕಡಲೆ ಬೀಜ. ಈಗ ಒಂದು ಬಾಣಲೆ ತೆಗೆದು ನಾನು ಅದನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಎಲ್ಲವನ್ನು ಹಾಕ್ತಾ ಇದ್ದೇನೆ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಆಮೇಲೆ ಹೆಲ್ತಿಗಂತೂ ಇದು ತುಂಬ ಬೆಸ್ಟ್. ಇದನ್ನು ಇಂಗ್ಲಿಷಿನಲ್ಲಿ ಪೀನಟ್ ಅಂತ ಹೇಳ್ತಾರೆ. ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಇದನ್ನು ಶೇಂಗಾ ಬೀಜ ಅಂತ ಹೇಳ್ತಾರೆ. ಆಮೇಲೆ ಬಾಕಿ ಕಡೆಗೆ ನಾರ್ಮಲ್ ಆಗಿ ನೆಲಕಡಲೆ ಅಂತ ಕೂಡ ಹೇಳ್ತಾರೆ. ನೋಡಿ, ಇದನ್ನು ಫ್ರೈ ಆಗಲಿ ಸ್ವಲ್ಪ ಟೈಮ್ ತಗೊಳ್ತದೆ. ಚೆನ್ನಾಗಿ ರೋಸ್ಟ್ ಆದ ಮೇಲೆ ಒಂದು ಪ್ಲೇಟಿಗೆ ಹಾಕಿ ಸ್ಪ್ರೆಡ್ ಮಾಡಿದ್ದೇನೆ. ಇದು ತಣ್ಣಗಾಗಬೇಕು, ತಣ್ಣಗಾಗಲಿಕ್ಕೆ ಬಿಡಬೇಕು. ಇದು ನೋಡಿ, ತಣ್ಣಗಾದ ಮೇಲೆ ಈ ರೀತಿ ಚೆಕ್ ಮಾಡಬೇಕು. ನೋಡಿ, ಸಿಪ್ಪೆ ನಾವು ಈಗ ಕೈಯಲ್ಲಿ ಹೀಗೆ ಮಾಡುವಾಗ ಬೇಗ ಜಾರ್ತದೆ. ಒಳ್ಳೆ ರೋಸ್ಟ್ ಆಗಿದೆ ಅಂತೇಳಿ ಅರ್ಥ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೆಗೆದಿದ್ದೇನೆ. ನೋಡಿ, ಕೊತ್ತಂಬರಿ ಸೊಪ್ಪು ಇಷ್ಟು ಸಾಕಾಗ್ತದೆ. ಮತ್ತು 2 ಬೇವಿನ ಸೊಪ್ಪು ಈಗ ಸಣ್ಣದಾಗಿ ನಾನು ಕಟ್ಟಿಂಗ್ ಮಾಡ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ಲೆಮನ್ ಕೂಡ ಬೇಕು. ಹಾಗೆ 1/4 ಭಾಗದಷ್ಟು ಅದನ್ನು ಹಾಕ್ಲಿಕ್ಕೆ ಉಂಟು. ಇದೆಲ್ಲ ನೋಡಿ ಕಟ್ಟಿಂಗ್ ಮಾಡಿಟ್ಟದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ. ನೆಕ್ಸ್ಟ್ ನಾನು ಅದೇ ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಕರಿಬೇವು ಸೊಪ್ಪನ್ನು ಸ್ವಲ್ಪ ರೋಸ್ಟ್ ಮಾಡಿ ತೆಗೆದಿರ್ತೇನೆ. ಕರಿಬೇವು ಸೊಪ್ಪು ಹಾಕುವ ಕಾರಣ ತುಂಬ ಪರಿಮಳ ಕೊಡ್ತದೆ, ಅದಲ್ಲದೆ ಹೆಲ್ತಿಗೂ ಕೂಡ ಬೆಸ್ಟ್. ಇದನ್ನು ಫ್ರೈ ಆದ ಮೇಲೆ ಕರಿಬೇವು ಸೊಪ್ಪು ಈಗ ಒಳ್ಳೆ ಫ್ರೈ ಆಯಿತು. ಜಸ್ಟ್ ಒಂದು 5 ಮಿನಿಟ್ಸ್ ಬಿಡಿ ಅಷ್ಟೇ, ಸ್ವಲ್ಪ ಕೂಲ್ ಆಗಲಿಕ್ಕೆ. ಈಗ ನೋಡಿ, ಬಾಣಲೆಯಲ್ಲಿ ಕರಿಬೇವು ಸೊಪ್ಪು ಕೂಲ್ ಆದ ಮೇಲೆ ಅದಕ್ಕೆ 1/4 ಟೀ ಸ್ಪೂನು ಅರಸಿನ, 1/2 ಟೀ ಸ್ಪೂನ್ ಕಾಶ್ಮೀರ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡಿದಂತಹ ನೀರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಒಳ್ಳೆಯ ಕಲರ್ ಇದೆ, ಸೊ ನಾನು ಇದನ್ನೇ ಅಡಿಗೆಗೆ ಬಳಕೆ ಮಾಡೋದು. ಖಾರ ಕೂಡ ಕಡಿಮೆ.
ಈಗ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕಿದೆ. ಈಗ ಚೆನ್ನಾಗಿ ಒಂದು ಮಿಕ್ಸ್ ಮಾಡುವ. ಕೊನೆಗೆ ಫ್ರೈ ಮಾಡಿದ ನೆಲಕಡಲೆಯನ್ನು ಹಾಕಿ ಮತ್ತು ಕಟ್ ಮಾಡಿದ ಅರ್ಧ ಲೆಮನನ್ನು ಕೂಡ ಇದಕ್ಕೆ ಸೇರಿಸಿ ಕೊನೆಗೆ ಒಂದು ಒಳ್ಳೆಯ ಮಿಕ್ಸ್ ಕೊಡಬೇಕು. ಫ್ರೆಂಡ್ಸ್, ಸೂಪರ್ ಆಗಿದೆ, ರಾಜ ಸ್ಪೆಷಲ್. ಈಗ ಸರ್ವ್ ಮಾಡಿ ತೋರಿಸ್ತೇನೆ. ತುಂಬ ಟೇಸ್ಟ್ ಆಗಿದೆ. ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪಿಂದ ಈಗ ಗಾರ್ನಿಷ್ ಮಾಡುವ. ನೋಡಿ ಫ್ರೆಂಡ್ಸ್, ಈಗ ನೋಡಿ ರಾಜ ಸ್ಪೆಷಲ್ ನೋಡಿ ರೆಡಿ ಆಯಿತು. ತುಂಬ ಟೇಸ್ಟ್ ಆಗಿದೆ. ಹಾಗೂ ರುಚಿ ಅಂತ ಹೇಳೋದು ಬೇಡ. ಮತ್ತು ಇದು ಗಂಡಸರಿಗೆ ಎಕ್ಸ್ಪೆಷಲಿ ಅವರಿಗೆ ಗೊತ್ತುಂಟು ಯಾಕೆ ಅವರಿಗೆ ತುಂಬ ಇಷ್ಟ ಅಂತೇಳಿ, ಗೊತ್ತಾಯ್ತಲ್ಲ. ಇನ್ನು ನಾವು ಕೂಡ ಸ್ವಲ್ಪ ತಿನ್ನುವ ಇದನ್ನು. ಎಲ್ಲರೂ ಈ ರೆಸಿಪಿಯನ್ನು ಎಲ್ಲರೂ ಕೂಡ ಮಾಡಿ ತಿಂದು ನೀವು ಖುಷಿಪಡಿ, ಮನೆಯವರನ್ನು ಕೂಡ ಖುಷಿಪಡಿಸಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಫ್ರೆಂಡ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಬಾಯ್ ಬಾಯ್.